ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿ-ಟೆಟ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನ ಇಂಗ್ಲೀಷ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ತೊಗೊಂಬಂದಿದ್ದೀನಿ. ಖಂಡಿತವಾಗ್ಲೂ ಕೂಡ ಉಳಿದಿರ್ತಕ್ಕಂತಹ ಒಂದು 6-7 ದಿನಗಳಲ್ಲಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. ದ ಬೆಸ್ಟ್ ವೇ ಟು ಡೆವಲಪ್ ಚೈಲ್ಡ್ಸ್ ವೊಕ್ಯಾಬುಲರಿ ಅಟ್ ದ ಇನಿಷಿಯಲ್ ಸ್ಟೇಜ್ ಇಸ್ ಟು ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಮಗುವಿನ ಒಂದು ಆರಂಭಿಕ ಹಂತದಲ್ಲಿ, ಇನಿಷಿಯಲ್ ಸ್ಟೇಜ್ ಅಂದರೆ ಆರಂಭಿಕ ಹಂತದಲ್ಲಿ ವೊಕ್ಯಾಬುಲರಿ ಅಂದರೆ ಪದ ಸಂಪತ್ತನ್ನು ಅಭಿವೃದ್ಧಿಪಡಿಸೋದಕ್ಕೆ ಇರ್ತಕ್ಕಂತಹ ಒಂದು ಉತ್ತಮವಾದ ವಿಧಾನ ಯಾವುದು ಅನ್ನೋದು ಕ್ವೆಶ್ಚನ್ನು. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ. ಲೀವ್ ದ ಚೈಲ್ಡ್ ಅಲಾನ್ ವಿತ್ ಸ್ಟೋರಿ ಬುಕ್ಸ್, ಮಗುವನ್ನು ಕಥಾ ಪುಸ್ತಕದ ಜೊತೆಗೆ ಅಂದರೆ ಕಥೆ ಪುಸ್ತಕವನ್ನು ಕೊಟ್ಟು ಓದಿಸುವಂಥದ್ದು. ಆಪ್ಷನ್ 2, ಮೇಕ್ ಹಿಮ್ ಗೋ ಟು ಅ ಸ್ಕೂಲ್ ಆಟ್ ಅ ವೆರಿ ಯಂಗ್ ಏಜ್, ತುಂಬ ಚಿಕ್ಕ ವಯಸ್ಸಲ್ಲೇ ಮಕ್ಕಳನ್ನ ಶಾಲೆಗೆ ಕಳಿಸೋದು. ಆಪ್ಷನ್ 3, ಎಂಗೇಜಿಂಗ್ ಇನ್ ಟಾಕ್ಸ್ ವಿತ್ ದ ಚೈಲ್ಡ್ ಆ್ಯಂಡ್ ರೀಡಿಂಗ್ ಔಟ್ ಲೌಡ್, ಅಂದರೆ ಮಗುವಿನೊಂದಿಗೆ ಮಾತಾಡೋದು ಮತ್ತು ಜೋರಾಗಿ ಓದಿ ಹೇಳೋದು. ಆಪ್ಷನ್ 4, ಶೋ ದ ಚೈಲ್ಡ್ ವೇರಿಯಸ್ ಪ್ರೋಗ್ರಾಮ್ಸ್ ಆನ್ ಟಿವಿ ಕಾರ್ಯಕ್ರಮಗಳನ್ನ ತೋರಿಸೋದು ಅಂತ. ಸೊ ಇನಿಷಿಯಲ್ ಸ್ಟೇಜಲ್ಲಿ ವೊಕ್ಯಾಬುಲರಿನ ಡೆವಲಪ್ ಮಾಡೋದಕ್ಕೆ ಇರ್ತಕ್ಕಂತಹ ಒಂದು ಬೆಸ್ಟ್ ಮೆಥಡ್ ಅಂತ ಬಂದಾಗ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಎಂಗೇಜಿಂಗ್ ಇನ್ ಟಾಕ್ಸ್ ವಿತ್ ದ ಚೈಲ್ಡ್ ಆ್ಯಂಡ್ ರೀಡಿಂಗ್ ಔಟ್ ಅಲೌಡ್, ಸಂಭಾಷಣೆ ಮತ್ತು ಜೋರಾಗಿ ಓದಿಸೋದೇನಿದೆ ಅಲ್ಲ, ಅದು ಏನು ಭಾಷೆಯ ಒಂದು ಅಭಿವೃದ್ಧಿಗೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ವಿಧಾನ ಆಗಿರುತ್ತೆ. ಹಾಗಾಗಿ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಕ್ವೆಶ್ಚನ್. ಫಾರ್ ಎ ಫಸ್ಟ್ ಜನರೇಷನ್ ಲರ್ನರ್ಸ್ ಲರ್ನಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಕೆನ್ ಬಿ ಈಸಿ ಇಫ್ ಡ್ಯಾಶ್, ಪ್ರಥಮ ಪೀಳಿಗೆಯ ಕಲಿಯುವವರಿಗೆ ಇಂಗ್ಲೀಷ್ ಕಲಿಯೋದು ಯಾವಾಗ ಸುಲಭ ಆಗುತ್ತೆ ಫಸ್ಟ್ ಜನರೇಷನ್ ಅವರಿಗೆ. ಆಪ್ಷನ್ 1, ದ ಲರ್ನರ್ ಲೈವ್ಸ್ ಇನ್ ಅ ಹೋಮ್ ಎನ್ವಿರಾನ್ಮೆಂಟ್, ಮನೆಯ ವಾತಾವರಣ ಇದ್ದಾಗ. ಆಪ್ಷನ್ 2, ಇಫ್ ಲರ್ನರ್ ಇಸ್ ಹೈಲಿ ಮೋಟಿವೇಟೆಡ್, ಕಲಿಯೋನಲ್ಲಿ ಹೆಚ್ಚಿನ ಒಂದು ಪ್ರೇರಣೆ ಇದ್ದಾಗ. ಆಪ್ಷನ್ 3, ಇಫ್ ಲರ್ನರ್ ಗೆಟ್ಸ್ ಅನ್ ಎನ್ವಿರಾನ್ಮೆಂಟ್ ವೇರ್ ಸೆಕೆಂಡ್ ಲ್ಯಾಂಗ್ವೇಜ್ ಓನ್ಲಿ ಇಫ್ ಸ್ಪೋಕನ್, ಇಂಗ್ಲೀಷ್ ಮಾತ್ರ ಮಾತನಾಡುವಂತಹ ಒಂದು ವಾತಾವರಣ ಇದ್ರೆ. ಆ್ಯಂಡ್ ಆಪ್ಷನ್ 4, ಬೋತ್ ಸೆಕೆಂಡ್ ಆ್ಯಂಡ್ ಥರ್ಡ್ ಅಂತ ಇದೆ, 2 ಮತ್ತು 3 ಎರಡು ಕೂಡ ಅಂತ. ಸೊ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟಿಲ್ಲ ಆಪ್ಷನ್ 4, ಬೋತ್ ಸೆಕೆಂಡ್ ಆ್ಯಂಡ್ ಥರ್ಡ್. 2ನೇದು ಮತ್ತು 3ನೇದು ಏನು ಆಪ್ಷನ್ ಇದೆ, ಮನೆಯಲ್ಲಿ ಹೆಚ್ಚು ಇಂಗ್ಲೀಷ್ ಮಾತಾಡ್ತಕ್ಕಂತಹ ಒಂದು ವಾತಾವರಣ ಇದ್ದರೆ, ಆಮೇಲೆ ಕಲಿಯುವವನಲ್ಲಿ ಒಂದು ಆಸಕ್ತಿ, ಒಂದು ಪ್ರೇರಣೆ ಇದ್ದಾಗ ಮಾತ್ರ ಏನಾಗುತ್ತೆ, ಪ್ರೇರಣೆ ಪ್ಲಸ್ ಭಾಷೆಯ ವಾತಾವರಣ ಎರಡೂ ಕೂಡ ಇಂಪಾರ್ಟೆಂಟ್ ಆದಾಗ ಇಂಗ್ಲೀಷ್ ಕಲಿಯೋದು ಸುಲಭ ಆಗುತ್ತೆ. ಆಪ್ಷನ್ 4 ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ. ಚೈಲ್ಡ್ ಆಫ್ ಕ್ಲಾಸ್ 2 ಫಾಲ್ಸ್ ಸಿಕ್ ವೆರಿ ಆಫನ್, ಹಿ ಹ್ಯಾಸ್ ಟು ಬಿ ಆಬ್ಸೆಂಟ್ ಫ್ರಮ್ ಕ್ಲಾಸ್ ಟು ಸೀಕ್ ಮೆಡಿಕಲ್ ಅಡ್ವೈಸ್ ಅಗೇನ್ ಆ್ಯಂಡ್ ಅಗೇನ್, ದಿಸ್ ಪ್ರಾಬ್ಲಮ್ ವಿಲ್ ಎಫೆಕ್ಟ್ ಹಿಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಪದೇ ಪದೇ ಅಸ್ವಸ್ಥನಾಗುವ 2ನೇ ತರಗತಿ ಮಗುವಿಗೆ ಯಾವುದು ಹೆಚ್ಚು ಪರಿಣಾಮ ಬೀರುತ್ತೆ ಅನ್ನೋದು. ಆಪ್ಷನ್ 1, ಕಾಗ್ನಿಟಿವ್ ಎಬಿಲಿಟೀಸ್, ಬೌದ್ಧಿಕ ಸಾಮರ್ಥ್ಯ. ಆಪ್ಷನ್ 2, ಮೋಟಾರ್ ಸ್ಕಿಲ್ಸ್, ಚಲನ ಕೌಶಲ್ಯ. ಆಪ್ಷನ್ 4, ಲರ್ನಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್, 2ನೇ ಭಾಷೆ ಕಲಿಕೆ. ಆ್ಯಂಡ್ ಲಾಸ್ಟ್ ಒನ್ ಬಂದು ಟಾಕಿಂಗ್ ಆ್ಯಂಡ್ ಸ್ಪೀಕಿಂಗ್, ಮಾತನಾಡುವಂತಹ ಒಂದು ಸಾಮರ್ಥ್ಯ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಆಪ್ಷನ್ 3, ಲರ್ನಿಂಗ್ ಸೆಕೆಂಡ್ ಲ್ಯಾಂಗ್ವೇಜ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಭಾಷೆಗೆ ನಿರಂತರ ಸಂಪರ್ಕ ಅಗತ್ಯ ಇರುತ್ತಲ್ವ, ಸೊ ಹಾಗಾಗಿ 2ನೇ ಭಾಷೆ ಕಲಿಯುವಂತಹ ಒಂದು ಕಲಿಯುವಿಕೆಗೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು. ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. 4ನೇ ಒಂದು ಕ್ವೆಶ್ಚನ್ ನೋಡಿ. ಆರ್ತಿ ಸಕ್ಸೇನಾ, ಇಂಗ್ಲಿಷ್ ಟೀಚರ್ ಆಫ್ ಕ್ಲಾಸ್ 5th, ಆಲ್ವೇಸ್ ಟ್ರೈಸ್ ದ್ಯಾಟ್ ಹರ್ ಲರ್ನರ್ಸ್ ಶುಡ್ ಪ್ರೊನೌನ್ಸ್ ದ ವರ್ಡ್ ಕರೆಕ್ಟ್ಲಿ ಆ್ಯಂಡ್ ಸ್ಪೆಲ್ ಇಟ್ ಕರೆಕ್ಟ್ಲಿ. ವಿಚ್ ಆಸ್ಪೆಕ್ಟ್ ಆಫ್ ವೊಕ್ಯಾಬುಲರಿ ಡೆವಲಪ್ಮೆಂಟ್ ಶಿ ಟ್ರೈಸ್ ಟು ಡೆವಲಪ್ ಇನ್ ಹರ್ ಲರ್ನರ್ಸ್ ಅಂತ ಇದೆ. ಸರಿಯಾದ ಉಚ್ಚಾರಣೆ ಮತ್ತು ಸ್ಪೆಲ್ಲಿಂಗ್ ಮೇಲೆ ಒತ್ತು ನೀಡುವ ಶಿಕ್ಷಕಿ ಯಾವ ಅಂಶವನ್ನು ಬೆಳೆಸೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ. ಆಪ್ಷನ್ 1, ಸಿಮೆಂಟಿಕ್ ಅಂದರೆ ಅರ್ಥಾತ್ಮಕ. ಆಪ್ಷನ್ 2, ಫೊನೆಟಿಕ್ ಅಂದರೆ ಧ್ವನಾತ್ಮಕ. ಆಪ್ಷನ್ 3, ಫೊನೆಟಿಕ್ ಕಮ್ ಗ್ರಾಫಿಕ್ ಅಂದರೆ ಧ್ವನಾತ್ಮಕ ಪ್ಲಸ್ ಗ್ರಾಫಿಕ್. ಆ್ಯಂಡ್ 4th ಒನ್ ಬಂದು ಗ್ರಾಫಿಕ್. ಸೊ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ನೋಡಿ, ಇಲ್ಲಿ ಫೊನೆಟಿಕ್ ಕಮ್ ಗ್ರಾಫಿಕ್, ಉಚ್ಚಾರಣೆ ಪ್ಲಸ್ ಬರವಣಿಗೆ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದ್ರಿಂದ ಆಪ್ಷನ್ 3 ಸರಿಯಾದ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 5th ಕ್ವೆಶ್ಚನ್ ನೋಡಿ. ಇಲ್ಲಿ
ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್? ಇದು ಸ್ಟೇಟ್ಮೆಂಟ್ ರೀತಿಯಾದಂತಹ ಕ್ವೆಶ್ಚನ್ ಆಗಿರುತ್ತೆ. ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ ಅನ್ನೋದನ್ನ ಹೇಳಬೇಕಾಗುತ್ತೆ. ಆ್ಯಂಡ್ ಫಸ್ಟ್ ಒನ್ ನೋಡಿ, ಲರ್ನಿಂಗ್ ಇಸ್ ಅನ್ ಅನ್ಕಾನ್ಷಿಯಸ್ ಪ್ರಾಸೆಸ್. ಕಲಿಕೆ ಅಜಾಗೃತ ಪ್ರಕ್ರಿಯೆ. ಆಪ್ಷನ್ 3, ಆಕ್ವಿಸಿಷನ್ ಇಸ್ ಅ ಕಾನ್ಷಿಯಸ್ ಪ್ರಾಸೆಸ್. ಅಧಿಗಮ ಜಾಗೃತ ಪ್ರಕ್ರಿಯೆ. ಆ್ಯಂಡ್ ಗ್ರೂಪ್ ಆಕ್ಟಿವಿಟಿ ಹೆಲ್ಪ್ಸ್ ಇನ್ ಟ್ರಾನ್ಸ್ಫರ್ ಆಫ್ ಇನ್ಫಾರ್ಮೇಷನ್. ಅಂದರೆ ಗುಂಪು ಚಟುವಟಿಕೆ ಮಾಹಿತಿ ವರ್ಗಾವಣೆಗೆ ಸಹಾಯ ಮಾಡುತ್ತೆ ಅನ್ನೋದು. ಆ್ಯಂಡ್ ಆಪ್ಷನ್ 4, ಇನ್ಪುಟ್ಸ್ ಫ್ರಮ್ ದ ಟಾರ್ಗೆಟ್ language in a complex graded manner can help in minimizing the influence of mother tongue. ಅಂದರೆ ಕ್ರಮಬದ್ಧ ಗುರಿ ಭಾಷಾ ಒಳಹರಿವು ಮಾತೃಭಾಷೆಯ ಪ್ರಭಾವವನ್ನು ಕಡಿಮೆ ಮಾಡುತ್ತೆ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ 4 ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು. ಅಂದರೆ ಇನ್ಪುಟ್ ಫ್ರಮ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇನ್ ಅ ಕಾಂಪ್ಲೆಕ್ಸ್ ಗ್ರೇಡೆಡ್ ಮ್ಯಾನರ್ ಕ್ಯಾನ್ ಹೆಲ್ಪ್ ಇನ್ ಮಿನಿಮೈಸಿಂಗ್ ದ ಇನ್ಫ್ಲೂಯೆನ್ಸ್ ಆಫ್ ಮದರ್ ಟಂಗ್ ಅಂತ. ಸೊ ಗ್ರೇಡೆಡ್ ಇನ್ಪುಟ್ ಇಲ್ಲಿ ಬಹಳನೇ ಎಫೆಕ್ಟಿವ್ ಆಗಿರುತ್ತೆ. ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಆನ್ಸರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 6ನೇ ಒಂದು ಕ್ವೆಶ್ಚನ್ ನೋಡಿ, ದ ಪ್ರಾಸೆಸ್ ಆಫ್ ವರ್ಡ್ ಫಾರ್ಮೇಷನ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ವರ್ಡ್ ಫಾರ್ಮೇಷನ್ ಅಂದರೆ ಪದರಚನೆ ಒಳಗೊಂಡಿರುವುದು ಯಾವುದನ್ನು ಒಳಗೊಂಡಿದೆ ಪದರಚನೆ ಅನ್ನೋದು. ಆಪ್ಷನ್ 1, ಕಾಂಪೌಂಡಿಂಗ್ ಆ್ಯಂಡ್ ಅಫಿಕ್ಸಸ್ ಅಂತ ಸಂಯೋಜನೆ ಮತ್ತು ಪ್ರತ್ಯಯ. ಸೊ ಏನು ಪ್ರಿಫಿಕ್ಸು ಅಫಿಕ್ಸ್ ಅಂತೆಲ್ಲ ಕೇಳಿದಿರಲ್ಲ, ಸೊ ಆ ರೀತಿ. ಆ್ಯಂಡ್ 2ನೇದು ಆಪೋಸಿಟ್ ಆ್ಯಂಡ್ ಮೀನಿಂಗ್, ವಿರುದ್ಧಾರ್ಥಕ ಮತ್ತು ಅರ್ಥ. ಆ್ಯಂಡ್ 3rd ಒನ್ ವರ್ಬ್ಸ್ ಆ್ಯಂಡ್ ನೌನ್, ನಾಮಪದ ಮತ್ತು ಕ್ರಿಯಾಪದ. ಆ್ಯಂಡ್ 4ನೇದು ಯೂಸಿಂಗ್ ಸಿನಾನಿಮ್ಸ್ ಆರ್ ಯೂಪೆಮಸ್ನ್ಸ್ ಅಂತ, ಅಂದರೆ ಸಮಾನಾರ್ಥಕ ಪದಗಳು. ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 1 ನೋಡಿ, ಇಲ್ಲಿ ಕಾಂಪೌಂಡಿಂಗ್ ಆ್ಯಂಡ್ ಅಫಿಕ್ಸಸ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ವರ್ಡ್ ಫಾರ್ಮೇಷನ್ ಅಂತ ಬಂದಾಗ ನಮಗೆ ಕಾಂಪೌಂಡಿಂಗ್ ಆ್ಯಂಡ್ ಅಫಿಕ್ಸಸ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಉತ್ತರ, ಸಂಯೋಜನೆ ಮತ್ತು ಪ್ರತ್ಯಯ ಕನ್ನಡದಲ್ಲಿ. ಓಕೆ, ನೆಕ್ಸ್ಟ್ 7ನೇ ಒಂದು ಪ್ರಶ್ನೆ ನೋಡಿ, ಜನರಲಿ ಸ್ಪೀಕಿಂಗ್ ದ ಫಸ್ಟ್ ಲ್ಯಾಂಗ್ವೇಜ್ ಇಸ್ ಡ್ಯಾಶ್ಡ್. ಪ್ರಥಮ ಭಾಷೆ ಸಾಮಾನ್ಯವಾಗಿ ಹೇಗೆ ನಾವು ಐಡೆಂಟಿಫೈ ಮಾಡ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ 1, ಮಾರ್ಕ್ಡ್ ಬೈ ದ ಆಕ್ಸೆಂಟ್ ಆ್ಯಂಡ್ ರೀಜನಲ್ ಎಕ್ಸ್ಪ್ರೆಷನ್ಸ್ ಆಫ್ ದ ಏರಿಯಾ ವೇ ಸ್ಟೂಡೆಂಟ್ಸ್ ಗ್ರೋ ಅಪ್. ಅಂದರೆ ಉಚ್ಚಾರಣೆ ಮತ್ತು ಪ್ರಾದೇಶಿಕ ಶೈಲಿಯಿಂದ ಅಂತ. ಆಪ್ಷನ್ 2, ಇನ್ಫ್ಲೂಯೆನ್ಸ್ಡ್ ಬೈ ದ ಗ್ರಾಮರ್ ಆ್ಯಂಡ್ ಸ್ಟೈಲ್ ಆಫ್ ಸೆಕೆಂಡ್ ಲ್ಯಾಂಗ್ವೇಜ್, ಎರಡನೇ ಭಾಷೆಯ ಒಂದು ಪ್ರಭಾವದಿಂದ. 3ನೇದು, ಮಾರ್ಕ್ಡ್ ಬೈ ದ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಫಿಕಲ್ಟಿ ಇನ್ ಮಾಸ್ಟರಿಂಗ್ ಇಟ್, ಕಲಿಯಲು ಕಷ್ಟವಾಗುವುದರಿಂದ. ಆಪ್ಷನ್ 4, ಮಾರ್ಕ್ಡ್ ಬೈ ದ ಇನ್ಫ್ಲೂಯೆನ್ಸಸ್ ಆಫ್ ದ ಸ್ಕೂಲ್ ಎನ್ವಿರಾನ್ಮೆಂಟ್ ದ ಚೈಲ್ಡ್ ಇಸ್ ಸ್ಟಡಿಂಗ್ ಇನ್ ಅಂತಂದರೆ ಶಾಲಾ ವಾತಾವರಣದಿಂದ ಅಂತ. ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಆಪ್ಷನ್ 1 ಕರೆಕ್ಟ್ ಆಗಿರುತ್ತೆ ಅಲ್ವಾ. ಸೊ ಮಾರ್ಕ್ಡ್ ಬೈ ದ ಆಕ್ಸೆಂಟ್ ಆ್ಯಂಡ್ ರೀಜನಲ್ ಎಕ್ಸ್ಪ್ರೆಷನ್ಸ್ ಆಫ್ ದ ಏರಿಯಾ ವೆರ್ ಸ್ಟೂಡೆಂಟ್ಸ್ ಗ್ರೋ ಅಪ್ ಅಂತ. ಸೊ ಹಾಗಾಗಿ ಆಪ್ಷನ್ 1 ಉಚ್ಚಾರಣೆ ಮತ್ತು ಪ್ರಾದೇಶಿಕ ಶೈಲಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 8ನೇ ಒಂದು ಕ್ವೆಶ್ಚನ್ ನೋಡಿ, ಲ್ಯಾಂಗ್ವೇಜ್ ಲರ್ನಿಂಗ್ ಇಸ್ ಬೆಟರ್ ಅಚೀವ್ಡ್ ಇಫ್ ವಾಟ್ ಸ್ಟೂಡೆಂಟ್ಸ್ ಲರ್ನ್ ಅಂತ ಇದೆ. ಭಾಷಾ ಕಲಿಕೆ ಯಾವಾಗ ಉತ್ತಮವಾಗಿರುತ್ತೆ ಅನ್ನೋ ಥರ. ಸೊ ಆಪ್ಷನ್ 1, ಇಫ್ ಫಂಕ್ಷನಲ್ ಇನ್ ಟರ್ಮ್ಸ್ ಆಫ್ ದೇರ್ ಲೈಫ್ ವ್ಯಾಲ್ಯೂಸ್ ಆ್ಯಂಡ್ ಗೋಲ್ಸ್, ಜೀವನಕ್ಕೆ ಉಪಯುಕ್ತವಾಗಿದ್ದರೆ. ಆಪ್ಷನ್ 2, ಇಸ್ ಇನ್ ಅ ಕಂಟ್ರೋಲ್ಡ್ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್, ನಿಯಂತ್ರಿತ ತರಗತಿಯಲ್ಲಿ ಮಾತ್ರ. ಆಪ್ಷನ್ 4, ಇಸ್ ಕ್ಲೋಸರ್ ಇನ್ ಫಾರ್ಮ್ ಆ್ಯಂಡ್ ಸೌಂಡ್ ಟು ದೇರ್ ಮದರ್ ಟಂಗ್, ಮಾತೃಭಾಷೆಗೆ ಹೋಲಿಕೆ ಇದ್ದರೆ. ಆಪ್ಷನ್ 4, ಹೆಲ್ಪ್ಸ್ ದೆಮ್ ಇಂಪ್ರೂವ್ ದೇರ್ ಚಾನ್ಸಸ್ ಆಫ್ ಕಾಲೇಜ್ ಅಡ್ಮಿಷನ್, ಅಂದರೆ ಕಾಲೇಜು ಪ್ರವೇಶಕ್ಕೆ ಸಹಾಯವಾದರೆ ಅಂತ. ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 1 ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಇಸ್ ಫಂಕ್ಷನಲ್ ಇನ್ ಟರ್ಮ್ಸ್ ಆಫ್ ದೇರ್ ಲೈಫ್ ವ್ಯಾಲ್ಯೂಸ್ ಆ್ಯಂಡ್ ಗೋಲ್ಸ್ ಅಂತ. ಸೊ ಭಾಷಾ ಕಲಿಕೆ ಯಾವಾಗ ಉತ್ತಮವಾಗಿರುತ್ತೆ ಅಂದರೆ ಜೀವನಕ್ಕೆ ಉಪಯುಕ್ತವಾಗಿದ್ದರೆ ಮಾತ್ರ ಅನ್ನೋ ಥರ. ಸೊ ಹಾಗಾಗಿ ಆಪ್ಷನ್ 1 ಸರಿಯಾದ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 9ನೇ ಒಂದು ಪ್ರಶ್ನೆ, ಸ್ಟೂಡೆಂಟ್ಸ್ ಆಲ್ವೇಸ್ ಫೈಂಡ್ ಇಟ್ ಡಿಫಿಕಲ್ಟ್ ಟು ಲಿಸನ್ to and understand a second language presentation inside or outside their class. This can be helped by dash. ಎರಡನೇ ಭಾಷೆಯನ್ನು ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು ಏನು, ಯಾವ ರೀತಿ ನಾವು ಎರಡನೇ ಭಾಷೆಯನ್ನು ನಾವು ಕೇಳಿ ಅರ್ಥ ಮಾಡ್ಕೊಳ್ಬಹುದು ಅಂತ, ಯಾವುದರ ಒಂದು ಸಹಾಯದಿಂದ ಅಂತ. ಆಪ್ಷನ್ 1, ರೆಕಮೆಂಡಿಂಗ್ ಟು ಚೂಸ್ ಅನದರ್ ಲ್ಯಾಂಗ್ವೇಜ್ ಕ್ಲೋಸರ್ ಟು L1, ಅಂದರೆ ಬೇರೆ ಭಾಷೆಯನ್ನು ಆಯ್ಕೆ ಮಾಡ್ಕೊಳ್ಳೋದ್ರಿಂದ. ಆಪ್ಷನ್ 2, ಬೀಯಿಂಗ್ ಥಾಟ್ ಬೈ ಓನ್ಲಿ ನೇಟಿವ್ ಸ್ಪೀಕರ್ಸ್ ಆಫ್ L2, ಅಂದರೆ ನೇಟಿವ್ ಶಿಕ್ಷಕರು ಮಾತ್ರ, ಅಂದರೆ ಅದೇ ಭಾಷೆಯನ್ನು ಮಾತಾಡುವಂತಹ ಅದೇ ಭಾಷೆಯನ್ನು ಟೀಚ್ ಮಾಡ್ತಕ್ಕಂತಹ ಶಿಕ್ಷಕರಿಂದ ಅಂತ ಹೇಳಿ. ಆಪ್ಷನ್ 3, ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಪೀರಿಯಡ್ಸ್ ಫಾರ್ ದ ಸೆಕೆಂಡ್ ಲ್ಯಾಂಗ್ವೇಜ್, ಅಂದರೆ ಹೆಚ್ಚು ಪೀರಿಯಡ್ಸ್ನ ಅಟೆಂಡ್ ಮಾಡೋದ್ರಿಂದ ಅಂತ. ಆಪ್ಷನ್ 4, ಪ್ರಾಕ್ಟೀಸ್ ಬೈ ಯೂಸಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಮೋರ್, ಅಂದರೆ ಹೆಚ್ಚು ಅಭ್ಯಾಸವನ್ನು ಮಾಡೋದ್ರಿಂದ ಅಂತ. ಸೊ ಈ ಪ್ರಶ್ನೆಗೆ ಸರಿಯಾದ ಒಂದು ಆನ್ಸರ್ ಆಪ್ಷನ್ 4,
ಪ್ರಾಕ್ಟೀಸ್ ಬೈ ಯೂಸಿಂಗ್ ದ ಸೆಕೆಂಡ್ ಲ್ಯಾಂಗ್ವೇಜ್ ಮೋರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 10ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ಅ ಡ್ಯುವೆಲ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ಕನ್ಸಿಸ್ಟಿಂಗ್ ಆಫ್ ಸ್ಟೂಡೆಂಟ್ಸ್ ಸ್ಪೀಕಿಂಗ್ ಅ ನೇಟಿವ್ ಲ್ಯಾಂಗ್ವೇಜ್ ಆ್ಯಂಡ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಇಸ್ ಬೆನಿಫಿಷಿಯಲ್ ಬಿಕಾಸ್ ಇಟ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಡ್ಯುವೆಲ್ ಲ್ಯಾಂಗ್ವೇಜ್ ಅಂತಂದರೆ ದ್ವಿಭಾಷಾ ತರಗತಿ ಲಾಭದಾಯಕ ಯಾಕೆ ಅಂತ. ಯಾಕೆ ಡ್ಯುವೆಲ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ನಮಗೆ ಹೆಲ್ಪ್ಫುಲ್ ಆಗಿರುತ್ತೆ? ಆಪ್ಷನ್ 1 ಜಸ್ಟಿಫೈಸ್ ಕಂಡಕ್ಟಿಂಗ್ ಮೋರ್ ಆಕ್ಟಿವಿಟೀಸ್ ಇನ್ ಈಚ್ ಲ್ಯಾಂಗ್ವೇಜ್, ಅಂದರೆ ಎಲ್ಲ ಲ್ಯಾಂಗ್ವೇಜ್ಗಳಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಆಕ್ಟಿವಿಟೀಸ್ಗಳನ್ನು ಮಾಡ್ತಾರೆ ಅನ್ನೋ ಥರ. ಆಪ್ಷನ್ 2 ಕಾಸಸ್ ಲೆಸ್ ಡಿಸ್ಟ್ರಾಕ್ಷನ್ಸ್ ಇನ್ ದ ಕ್ಲಾಸ್ ಆಸ್ ದ ಸ್ಟೂಡೆಂಟ್ಸ್ ವಿಲ್ ಟಾಕ್ ಲೆಸ್, ಕಡಿಮೆ ಗಲಾಟೆ ಇರುತ್ತೆ, ಅಂದರೆ ಸ್ಟೂಡೆಂಟ್ಸ್ಗಳು ಕಡಿಮೆ ಗಲಾಟೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆಪ್ಷನ್ 3 ಮೋಟಿವೇಟ್ಸ್ ಟಾರ್ಗೆಟ್ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಸ್ಟೂಡೆಂಟ್ಸ್ ಲರ್ನ್ ಅನದರ್ ಲ್ಯಾಂಗ್ವೇಜ್ ಆ್ಯಂಡ್ ವೈಸ್ ವರ್ಸಾ, ಅಂದರೆ ಪರಸ್ಪರ ಭಾಷೆ ಕಲಿಯೋದಕ್ಕೆ ಇದು ಪ್ರೇರಣೆಯನ್ನು ಮಾಡುತ್ತೆ ಅನ್ನೋದು. ಆ್ಯಂಡ್ 4ನೇದು ಆಫರ್ಸ್ ಎನ್ ಆಪರ್ಚುನಿಟಿ ಫಾರ್ ಸಪರೇಟ್ ಪ್ರಾಜೆಕ್ಟ್ ವರ್ಕ್, ಪ್ರತ್ಯೇಕ ಪ್ರಾಜೆಕ್ಟ್ಗಳಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ? ಆಪ್ಷನ್ 3 ನೋಡಿಲಿ, ಮೋಟಿವೇಟ್ಸ್ ಟಾರ್ಗೆಟ್ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಸ್ಟೂಡೆಂಟ್ಸ್ ಲರ್ನ್ ಅನದರ್ ಲ್ಯಾಂಗ್ವೇಜ್ ಆ್ಯಂಡ್ ವೈಸ್ ವರ್ಸಾ, ಪರಸ್ಪರ ಭಾಷೆ ಕಲಿಯೋದಕ್ಕೆ ಇದು ಪ್ರೇರಣೆ ಆಗುತ್ತೆ ದ್ವಿಭಾಷಾ ತರಗತಿಯಿಂದ ಅನ್ನೋದು. ಸೊ ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಆ್ಯಂಡ್ 11ನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ. ದ ಅಕ್ವೈರ್ಡ್ ಸಿಸ್ಟಮ್ ಆರ್ ಅಕ್ವಿಸಿಷನ್ ಆಫ್ ಎ ಲ್ಯಾಂಗ್ವೇಜ್ ಇಸ್ ದ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಭಾಷಾ ಅಧಿಗಮನ ಅಂದರೆ ಏನು ಅಂತ. ಆಪ್ಷನ್ 1 ಫಾರ್ಮಲ್ ಸ್ಕಿಲ್ಸ್ ಡೆವಲಪ್ಮೆಂಟ್, ಅಧಿಕೃತ ಕೌಶಲ್ಯ. ಆಪ್ಷನ್ 2 ಸಬ್ ಕಾನ್ಷಿಯಸ್ ಪ್ರಾಸೆಸ್ ಆಫ್ ಲರ್ನಿಂಗ್, ಅಜಾಗೃತ ಕಲಿಕೆ. ಆಪ್ಷನ್ 3 ಇನ್ಪುಟ್ ಔಟ್ಪುಟ್ ಪ್ರಾಸೆಸ್. ಆಪ್ಷನ್ 4 ಸೆಲ್ಫ್ ಮಾನಿಟರಿಂಗ್ ಆಫ್ ಲರ್ನಿಂಗ್ ಅಂತ ಇದೆ. ಇಲ್ಲಿ ಏನು ಲ್ಯಾಂಗ್ವೇಜ್ ಆಕ್ವಿಸಿಷನ್ ಅಥವಾ ಅಕ್ವೈರ್ಡ್ ಸಿಸ್ಟಮ್ ಅಂತ ಹೇಳಿದ್ರೆ ಆಪ್ಷನ್ 2 ಸಬ್ ಕಾನ್ಷಿಯಸ್ ಪ್ರಾಸೆಸ್ ಆಫ್ ಲರ್ನಿಂಗ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 12ನೇ ಒಂದು ಪ್ರಶ್ನೆ. ಒನ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ವೊಕ್ಯಾಬುಲರಿ ಇಸ್ ನಾಟ್ ಟು ಡ್ಯಾಶ್, ಪದ ಸಂಪತ್ತು ಬೋಧನೆಯ ಒಂದು ಉದ್ದೇಶ ಅಲ್ಲದೆ ಇರುವಂಥದ್ದು ಯಾವುದು ಅಂತ. ಸೊ ಆಪ್ಷನ್ 1 ಬಿ ಏಬಲ್ ಟು ಯೂಸ್ ವರ್ಡ್ಸ್ ಇನ್ ಡಿಫ್ರೆಂಟ್ ಕಾಂಟ್ಯಾಕ್ಸ್ಟ್, ವಿಭಿನ್ನ ಸಂದರ್ಭಗಳಲ್ಲಿ ಬಳಕೆ ಮಾಡುವಂಥದ್ದು. ಆಪ್ಷನ್ 2 ಡೆವಲಪ್ ಆಕ್ಟಿವ್ ಆ್ಯಂಡ್ ಪ್ಯಾಸಿವ್ ವೊಕ್ಯಾಬುಲರಿ, ಆಕ್ಟಿವ್ ಅಂಡ್ ಪ್ಯಾಸಿವ್ ವೊಕ್ಯಾಬುಲರಿನ ಬಳಸುವಂಥದ್ದು. ಆಪ್ಷನ್ 3 ಎನೇಬಲ್ ಲರ್ನರ್ಸ್ ಟು ಯೂಸ್ ದ ಡಿಕ್ಷನರಿ, ಅಂದರೆ ಡಿಕ್ಷನರಿಯನ್ನು ಬಳಸುವಂಥದ್ದು. ಆಪ್ಷನ್ 4 ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ವರ್ಡ್ಸ್, ಆ ಒಂದು ಪದದ ಒಂದು ಅರ್ಥವನ್ನು ಗ್ರಹಣ ಮಾಡ್ಕೊಳ್ಳುವಂಥದ್ದು ಅಂತ. ಸೊ ಪದ ಸಂಪತ್ತು ಬೋಧನೆಯ ಉದ್ದೇಶ ಅಲ್ಲದೆ ಇರುವಂಥದ್ದು ಅಂತ ಬಂದಾಗ ನಾವಿಲ್ಲಿ ಆಪ್ಷನ್ 3 ಎನೇಬಲ್ ಲರ್ನರ್ಸ್ ಟು ಯೂಸ್ ದ ಡಿಕ್ಷನರಿ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನಿಘಂಟು ಬಳಸುವಿಕೆ ಪದ ಸಂಪತ್ತು ಬೋಧನೆಯ ಒಂದು ಉದ್ದೇಶ ಅಲ್ಲ ಅಂತಕ್ಕಂಥದ್ದು. ಸೊ ಆಪ್ಷನ್ 3. ನೆಕ್ಸ್ಟು 13ನೇ ಒಂದು ಪ್ರಶ್ನೆ. ಆಕ್ಟಿವ್ ವೊಕ್ಯಾಬುಲರಿ ಕನ್ಸಿಸ್ಟ್ ಆಫ್ ವರ್ಡ್ಸ್ ವಿಚ್ ಡ್ಯಾಶ್, ಅಂದರೆ ಆಕ್ಟಿವ್ ವೊಕ್ಯಾಬುಲರಿ ಅಂತಂದರೆ ಏನು ಅಂತ ಕೇಳಿದರೆ ವಾಟ್ ಡು ಯು ಮೀನ್ ಬೈ ಆಕ್ಟಿವ್ ವೊಕ್ಯಾಬುಲರಿ ಅಂತ. ಸೊ ಆಪ್ಷನ್ 1 ವಿ ಯೂಸ್ ಫ್ರೀಕ್ವೆಂಟ್ಲಿ ಇನ್ ಅವರ್ ಡೈಲಿ ಲೈಫ್, ದಿನನಿತ್ಯ ಬಳಸ್ತಕ್ಕಂತಹ ಒಂದು ಪದಗಳು. ಆಪ್ಷನ್ 2 ವಿ ಯೂಸ್ ಒಕೇಶನಲಿ, ಅಂದರೆ ಕೆಲವೊಂದ್ಸಲ ಮಾತ್ರ ಒಕೇಶನಲ್ಲಿ ಬಳಸ್ತಕ್ಕಂತಹ ಒಂದು ಪದಗಳು. ಆಪ್ಷನ್ 3 ಆರ್ ಡಿಫಿಕಲ್ಟ್, ಕಠಿಣ ಪದಗಳು. ಆ್ಯಂಡ್ ಆಪ್ಷನ್ 4 ವಿ ರೆಕಗ್ನೈಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್, ಗುರುತಿಸ್ತಕ್ಕಂತಹ ಒಂದು ಪದಗಳು, ಅರ್ಥ ಮಾಡ್ಕೊಳ್ತಕ್ಕಂತಹ ಒಂದು ಪದಗಳನ್ನು ನಾವು ಆಕ್ಟಿವ್ ವೊಕ್ಯಾಬುಲರಿ ಅಂತ ಹೇಳ್ತೀವ ಅಂತ. ಸೊ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಈ ಒಂದು ಪ್ರಶ್ನೆಗೆ ಏನಿರ್ಬೋದು? ಎಸ್, ಆಪ್ಷನ್ 1 ವಿ ಯೂಸ್ ಫ್ರೀಕ್ವೆಂಟ್ಲಿ ಇನ್ ಅವರ್ ಡೈಲಿ ಲೈಫ್, ನಾವು ದಿನನಿತ್ಯ ಬಳಸ್ತಕ್ಕಂತಹ ಪದಗಳನ್ನು ನಾವು ಆಕ್ಟಿವ್ ವೊಕ್ಯಾಬುಲರಿ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 14ನೇ ಒಂದು ಪ್ರಶ್ನೆ. ದ ಸೆಕೆಂಡ್ ಲ್ಯಾಂಗ್ವೇಜ್ ಶುಡ್ ಬಿ ಥಾಟ್ ಥ್ರೂ ಡ್ಯಾಶ್, ಅಂದರೆ ಎರಡನೇ ಒಂದು ಭಾಷೆ, ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ನಾವೇನು ತೊಗೊಂಡಿರ್ತೀವಿ ಆ ಎರಡನೇ ಭಾಷೆಯನ್ನು ನಾವು ಹೇಗೆ ಬೋಧನೆ ಮಾಡಬೇಕು ಅನ್ನೋದು. ಆಪ್ಷನ್ 1 ಮದರ್ ಟಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್, ಅಂದರೆ ಮಾತೃಭಾಷೆಯ ಮುಖಾಂತರ ಭಾಷಾಂತರ ಮಾಡೋದು. ಆಪ್ಷನ್ 2 ಯೂಸಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆ್ಯಸ್ ಮಚ್ ಆಸ್ ಇಟ್ ಇಸ್ ಪಾಸಿಬಲ್, ಗುರಿ ಭಾಷೆ ಹೆಚ್ಚು ಬಳಸಬೇಕು ಅನ್ನೋದು. ಅಂದರೆ ನಾವು ಯಾವ ಭಾಷೆಯನ್ನು ಬೋಧನೆ ಮಾಡಬೇಕಂತ ಟಾರ್ಗೆಟ್ ಇಟ್ಕೊಂಡಿರ್ತೀವೋ ಆ ಭಾಷೆಯನ್ನು ಮಾತ್ರ ಬಳಸುವಂಥದ್ದು ಅಂತ. ಆ್ಯಂಡ್ ಆಪ್ಷನ್ 3 ಲರ್ನರ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಟ್ಯಾಲೆಂಟ್, ಹಿನ್ನೆಲೆ ಆಧಾರಿತ. ಆಪ್ಷನ್ 4 ಗ್ರಾಮರ್ ಆ್ಯಂಡ್ ರೂಲ್ಸ್ ಆಫ್ ಲ್ಯಾಂಗ್ವೇಜ್, ವ್ಯಾಕರಣ ಮಾತ್ರ ಅನ್ನೋದು. ಸೊ ಇಲ್ಲಿ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ಯೂಸಿಂಗ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಆಸ್ ಮಚ್ ಆಸ್ ಇಟ್ ಈಸ್ ಪಾಸಿಬಲ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 15ನೇ ಒಂದು ಪ್ರಶ್ನೆ.
There are 44 sounds in English. Out of these, how many sounds are vowels and how many are consonants respectively? ಇಂಗ್ಲೀಷ್ನಲ್ಲಿ ಎಷ್ಟು ಸ್ವರ ಮತ್ತು ವ್ಯಂಜನಗಳಿದೆ? ಸೊ ವವಲ್ಸ್ ಅಂತ ಹೇಳಿದ್ರೆ ಸ್ವರ ಅಂತ ಕನ್ನಡದಲ್ಲಿ ವವಲ್ಸ್ ಅಂದರೆ ಸ್ವರ ಆ್ಯಂಡ್ ಕಾನ್ಸೋನೆಂಟ್ಸ್ ಅಂತ ಹೇಳಿದ್ರೆ ವ್ಯಂಜನಗಳು ಅಂತ. ಸೊ ಎಷ್ಟಿದಾವೆ ಅಂತ ನೋಡಿಲಿ, 22, 22, 5, 39, 10, 34, 20, 24 ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಒಂದು ಪ್ರಶ್ನೆಗೆ? ಆಪ್ಷನ್ 4 ನೋಡಿಲಿ, 20, 24 ಅನ್ನೋದು ಆನ್ಸರ್ ಆಗುತ್ತೆ. ಸೊ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು. ವೊವಲ್ಸ್ 5 ಇದ್ದಾವೆ ಆ್ಯಂಡ್ ಕಾನ್ಸೋನೆಂಟ್ಸ್ 21 ಇದ್ದಾವೆ, ಮತ್ತು ಇಲ್ಲಿ 20, 24 ಹೇಗೆ ಅಂತ. ಸೊ ಇನ್ ದ 26 ಲೆಟರ್ಸ್ ಇಂಗ್ಲೀಷ್ ಆಲ್ಫಾಬೆಟ್ ದೇರ್ ಆರ್ 5 ವೊವಲ್ಸ್. ಯಾವುದು? AEIOU ಅಲ್ವಾ? ಸೊ 5 ವೊವಲ್ಸ್ ಇದ್ದಾವೆ ಆ್ಯಂಡ್ 21 ಕಾನ್ಸೋನೆಂಟ್ಸ್ ಇದ್ದಾವೆ. ಕಾನ್ಸೋನೆಂಟ್ಸ್ ಯಾವ್ಯಾವ್ದು ಬರುತ್ತೆ? BCD, FGH, JKLMN, PQRST, VWXYZ. ಇದು ಕಾನ್ಸೋನೆಂಟ್ಸ್. ಬಟ್ ಇಂಗ್ಲಿಷ್ ಹ್ಯಾಸ್ ಅಬೌಟ್ 20 vowel sound and 24 consonant sounds, making it complex with Y sometimes acting as a vowel and letter like H, sometimes being silent affecting sounds. That's why 20 and 24 is the right answer. Okay, so 26 alphabet anta kottaga alphabets anta kottaga ನೀವು 5 and 21 consonants 5 vowels ಅಂತ ಬರಿಬೇಕಾಗುತ್ತೆ. ಸೊ ಇಲ್ಲಿ 24 ಸೌಂಡ್ಸ್ ಅಂತ ಕೊಟ್ಟಿರೋದ್ರಿಂದ 20, 24 ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇದು ಡೌಟ್ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, 16ನೇ ಪ್ರಶ್ನೆ. ಕಂಬೈನಿಂಗ್ ಆಫ್ ಮೂಮೆಂಟ್ ಎಬಿಲಿಟೀಸ್ ವಿತ್ ಅಕಾಡೆಮಿಕ್ ಸಚ್ ಆಸ್ ಸ್ಪೀಕಿಂಗ್ ಅ ಲ್ಯಾಂಗ್ವೇಜ್ ಇಸ್ ರೆಫರ್ಡ್ ಟು ಆಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಚಲನ ಕೌಶಲ್ಯ ಮತ್ತು ಭಾಷಾ ಬಳಕೆ ಅಂದರೆ ಏನು ಅನ್ನೋ ಥರ. ಆಪ್ಷನ್ 1 ಕಾಗ್ನಿಟಿವ್ ಸ್ಕಿಲ್, ಬೌದ್ಧಿಕ ಕೌಶಲ್ಯ. ಆಪ್ಷನ್ 2 ಅಫೆಕ್ಟಿವ್ ಸ್ಕಿಲ್ಸ್. ಆಪ್ಷನ್ 3 ಮೋಟರ್ ಪರ್ಸೆಪ್ಷನ್ ಸ್ಕಿಲ್ಸ್ ಆ್ಯಂಡ್ ಆಪ್ಷನ್ 4 ಇಂಟರಾಕ್ಷನ್ ಸ್ಕಿಲ್ಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ 3 ಮೋಟರ್ ಪರ್ಸೆಪ್ಷನ್ ಸ್ಕಿಲ್. ಮೋಟರ್ ಪರ್ಸೆಪ್ಷನ್ ಸ್ಕಿಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟು 17ನೇ ಒಂದು ಪ್ರಶ್ನೆ. ದ ಪ್ರಾಸೆಸ್ ಆಫ್ ವರ್ಡ್ ಫಾರ್ಮೇಷನ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಅಂತ ಇದೆ. ಪದರಚನೆ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅಂತ. ಆಪ್ಷನ್ 1 ಸ್ಪೆಲ್ಲಿಂಗ್ ಆ್ಯಂಡ್ ಕಾಂಪೌಂಡಿಂಗ್, ಅಂದರೆ ಸ್ಪೆಲ್ಲಿಂಗ್ ಮತ್ತು ಸಂಯೋಜನೆ. ಆಪ್ಷನ್ 2 ಯೂಸಿಂಗ್ ಸಿನಾನಿಮ್ಸ್ ಆರ್ ಯೂಫೋಮಿಸಮ್ ಅಂತ. ಸೊ ಅದನ್ನು ಪ್ರೊನೌನ್ಸ್ ಮಾಡೋದು ಯೂಫೋಮಿಸಮ್ ಅಂತ, ಆಯಿತಾ. ಸೆಕೆಂಡ್ ಒನ್ ಬಂದುಬಿಟ್ಟು. ಆ್ಯಂಡ್ ಥರ್ಡ್ ಒನ್ ನೋಡಿ ಕಾಂಪೌಂಡಿಂಗ್ ಆ್ಯಂಡ್ ಕನ್ವರ್ಸೇಷನ್. ಆಪ್ಷನ್ 4 ಕನ್ವರ್ಸೇಷನ್ ಆ್ಯಂಡ್ ಮೀನಿಂಗ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಏನಿರ್ಬೋದು ಹಾಗಾದರೆ? ಆಪ್ಷನ್ 3 ನೋಡಿಲಿ, ಕಾಂಪೌಂಡಿಂಗ್ ಆ್ಯಂಡ್ ಕಾನ್ವರ್ಸೇಷನ್ ಅನ್ನೋ ಸರಿಯಾದ ಆನ್ಸರ್ ಆಗುತ್ತೆ. ಸಂಯೋಜನೆ ಮತ್ತು ಪರಿವರ್ತನೆ, ಪದ ರಚನೆ ಪ್ರಕ್ರಿಯೆ ಅಂತ ಬಂದಾಗ ಸಂಯೋಜನೆ ಮತ್ತು ಪರಿವರ್ತನೆ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 18ನೇ ಪ್ರಶ್ನೆ. ದ ಫಸ್ಟ್ ಜನರೇಷನ್ ಲರ್ನರ್ಸ್ ಆರ್ ದೋಸ್ ಹೂ ಆರ್ ಡ್ಯಾಶ್. ಫಸ್ಟ್ ಜನರೇಷನ್ ಲರ್ನರ್ಸ್ ಅಂತಂದರೆ ಯಾರು ಅಂತ ಪ್ರಶ್ನೆ ಇದೆ. ಆಪ್ಷನ್ ನೋಡಿ, ಲರ್ನಿಂಗ್ ಹಿಂದಿ ಫಾರ್ ದ ಫಸ್ಟ್ ಟೈಮ್, ಅಂದರೆ ಮೊದಲನೇ ಬಾರಿಗೆ ಹಿಂದಿ ಕಲಿತಾ ಇರೋರು. ಆಪ್ಷನ್ 2 ಲರ್ನಿಂಗ್ ಇಂಗ್ಲೀಷ್ ಫಾರ್ ದ ಫಸ್ಟ್ ಟೈಮ್. ಆಪ್ಷನ್ 3 ದ ಫಸ್ಟ್ ಫ್ರಮ್ ದೇರ್ ಫ್ಯಾಮಿಲಿ ಟು ಕಮ್ ಟು ಸ್ಕೂಲ್, ಕುಟುಂಬದಲ್ಲಿ ಮೊದಲನೇ ಬಾರಿಗೆ ಶಾಲೆಗೆ ಹೋಗಿರೋರು. ಆಪ್ಷನ್ 4 ಕಮಿಂಗ್ ಫಸ್ಟ್ ಟೈಮ್ ಟು ಸ್ಕೂಲ್ ಟು ಸೀಕ್ ಅಡ್ಮಿಷನ್, ಮೊದಲ ಬಾರಿಗೆ ಪ್ರವೇಶವನ್ನು ಪಡ್ಕೊಳ್ಳೋಕ್ಕೆ ಬಂದಿರೋರು ಅಂತ. ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ 3 ದ ಫಸ್ಟ್ ಫ್ರಮ್ ದೇರ್ ಫ್ಯಾಮಿಲಿ ಟು ಕಮ್ ಟು ಸ್ಕೂಲ್. ಕುಟುಂಬದಲ್ಲಿ ಮೊದಲು ಯಾರು ಶಾಲೆಗೆ ಹೋಗಿರ್ತಾರೋ ಅಥವಾ ಹೋಗ್ತಾ ಇರ್ತಾರೋ ಅವರು ಫಸ್ಟ್ ಜನರೇಷನ್ ಲರ್ನರ್ಸ್ ಅಂತ ಹೇಳ್ತಾರೆ ಅವರಿಗೆ. ಸೊ ಹಾಗಾಗಿ ಆಪ್ಷನ್ 3 ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 19ನೇ ಪ್ರಶ್ನೆ. ಅ ವರ್ಡ್ ಗೆಟ್ಸ್ ಇಟ್ಸ್ ಮೀನಿಂಗ್ ಡ್ಯಾಶ್ ಅಂತ ಕೇಳಿದರೆ ಪದಕ್ಕೆ ಅರ್ಥ ಸಿಗೋದು ಯಾವಾಗ? ಆಪ್ಷನ್ 1 ಫ್ರಮ್ ಡಿಕ್ಷನರಿ ಓನ್ಲಿ. ಆಪ್ಷನ್ 2 ಸ್ಪೆಲ್ಲಿಂಗ್. ಆಪ್ಷನ್ 3 ಫ್ರಮ್ ಇಟ್ಸ್ ಒರಿಜಿನ್ ಅಂದರೆ ಮೂಲದಿಂದ. ಆಪ್ಷನ್ 4 ಇನ್ ರಿಲೇಷನ್ ಟು ಇಟ್ಸ್ ಕಾಂಟೆಕ್ಸ್ಟ್, ಸಂದರ್ಭದಿಂದ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 4 ಇನ್ ರಿಲೇಷನ್ ಟು ಇಟ್ಸ್ ಕಾಂಟೆಕ್ಸ್ಟ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಆ್ಯಂಡ್ 20ನೇ ಒಂದು ಪ್ರಶ್ನೆ. ವೆನ್ ವಿ ಯೂಸಿಂಗ್ ಅ ರೈಮ್ ಇನ್ ಅನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ಲಾಸ್ ರೂಮ್ ವಿ ಡ್ಯಾಶ್. ಅಂದರೆ ಇಂಗ್ಲಿಷ್ ಕ್ಲಾಸ್ ರೂಮ್ನಲ್ಲಿ ನಾವು ರೈಮ್ಸ್ ಅಂದರೆ ಪದ್ಯಗಳು, ಪೋಯಮ್ಸ್ ಹಾಡಿದಾಗ ಯಾವ ಥರ ಹಾಡಬೇಕು ಅಥವಾ ಯಾವ ಥರ ನಮ್ಮ ಧ್ವನಿ ಇರಬೇಕು ಅನ್ನೋ ಥರ ಕ್ವೆಶ್ಚನ್ನು. ಆಪ್ಷನ್ 1 ಫೆಮಿಲಿಯರೈಸ್ ದ ಲರ್ನರ್ ವಿತ್ ದ ಇಂಗ್ಲಿಷ್ ಸೌಂಡ್ಸ್, ಧ್ವನಿಗಳ ಒಂದು ಪರಿಚಯ. ಆಪ್ಷನ್ 2 ಟೀಚ್ ದೆಮ್ ಟು ರೀಡ್. ಆಪ್ಷನ್ 3 ಟೀಚ್ ಲರ್ನರ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವರ್ಡ್ಸ್. ಆಪ್ಷನ್ 4 ಟೀಚ್ ದೆಮ್ ಟು ಲರ್ನ್ ಟು ಸಿಂಗ್ ಅಂತ ಇದೆ.
ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಆಪ್ಷನ್ ಒಂದು ಫೆಮಿಲಿಯರೈಸ್ ದ ಲರ್ನರ್ ವಿತ್ ದ ಇಂಗ್ಲಿಷ್ ಸೌಂಡ್ಸ್. ಧ್ವನಿಗಳ ಒಂದು ಪರಿಚಯ. ಇಂಗ್ಲಿಷ್ ತರಗತಿಯಲ್ಲಿ ನಾವು ರೈಮ್ಸ್ನ ಹಾಡಿದಾಗ ಧ್ವನಿಗಳ ಪರಿಚಯ ಆಗಬೇಕಾಗತ್ತೆ. ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟ್ರೂ ಅಬೌಟ್ ದ ಸ್ಟೇಟಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಕ್ರಾಸ್ ದ ವರ್ಡ್ಸ್. ಇಂಗ್ಲಿಷ್ನ ಸ್ಥಿತಿಗೆ ಸರಿಯಾಗಿಲ್ಲದೆ ಇರತಕ್ಕಂತಹ ಒಂದು ಸೆಂಟೆನ್ಸ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಒಂದು ಇಂಗ್ಲಿಷ್ ಆಸ್ ಅ ಫಾರಿನ್ ಲ್ಯಾಂಗ್ವೇಜ್, ಆಪ್ಷನ್ ಎರಡು ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್, ಆಪ್ಷನ್ ಮೂರು ಆಸ್ ಅ ಹೆರಿಟೇಜ್ ಲ್ಯಾಂಗ್ವೇಜ್, ಆಪ್ಷನ್ ನಾಲ್ಕು ಆಸ್ ಅ ನೇಟಿವ್ ಲ್ಯಾಂಗ್ವೇಜ್. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಯಾವುದು? ಇಂಗ್ಲಿಷ್ನ ಸ್ಥಿತಿಗೆ ಸರಿ ಅಲ್ಲದೆ ಇರತಕ್ಕಂಥದ್ದು ಆಪ್ಷನ್ ಮೂರು ಇಂಗ್ಲಿಷ್ ಆಸ್ ಅ ಹೆರಿಟೇಜ್ ಲ್ಯಾಂಗ್ವೇಜ್ ಅನ್ನೋದು ಸರಿಯಾಗಿಲ್ಲದೆ ಇರತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಸ್ಟಡಿ ಆಫ್ ವರ್ಡ್ಸ್ ಆ್ಯಂಡ್ ದೇರ್ ಮೀನಿಂಗ್ಸ್ ಇಸ್ ನೋನ್ ಆಸ್ ಡ್ಯಾಶ್. ಪದಗಳ ಮತ್ತು ಅರ್ಥಗಳ ಅಧ್ಯಯನವನ್ನು ನಾವೇನಂತ ಹೇಳಿ ಕರಿತೀವಿ? ಆಪ್ಷನ್ ಒಂದು ಫೋನೆಟಿಕ್ಸ್, ಆಪ್ಷನ್ ಎರಡು ಸಿಂಟ್ಯಾಕ್ಸ್, ಆಪ್ಷನ್ ಮೂರು ಲಿಂಗ್ವಿಸ್ಟಿಕ್ಸ್, ಆಪ್ಷನ್ ನಾಲ್ಕು ಸಿಮೆಂಟಿಕ್ಸ್ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಸ್ಟಡಿ ಆಫ್ ವರ್ಡ್ಸ್ ಆ್ಯಂಡ್ ದೇರ್ ಮೀನಿಂಗ್ಸ್, ಅದಕ್ಕೆ ನಾವು ಸಿಮೆಂಟಿಕ್ಸ್ ಅಂತ ಹೇಳಿ ಕರಿತೀವಿ. ಆಪ್ಷನ್ ನಾಲ್ಕು ಸಿಮೆಂಟಿಕ್ಸ್ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಲ್ಯಾಂಗ್ವೇಜ್ ಕಾಂಪೊನೆಂಟ್. ಭಾಷೆಯ ಅಂಶವಲ್ಲದೆ ಇರತಕ್ಕಂಥದ್ದು ಯಾವುದು? ಆಪ್ಷನ್ ಒಂದು ಗ್ರಾಮರ್, ಆಪ್ಷನ್ ಎರಡು ಸ್ಪೀಚ್, ಆಪ್ಷನ್ ಮೂರು ಸೌಂಡ್ ಸಿಸ್ಟಮ್, ಆಪ್ಷನ್ ನಾಲ್ಕು ಮ್ಯಾನ್ಯುಸ್ಕ್ರಿಪ್ಟ್ ಅಂತ ಇದೆ. ಸೊ ಆಬ್ವಿಯಸ್ಲಿ ಮ್ಯಾನ್ಯುಸ್ಕ್ರಿಪ್ಟ್ ಏನಿದೆ ಇದು ಭಾಷೆಯ ಒಂದು ಕಾಂಪೊನೆಂಟ್ ಅಲ್ಲ, ಲ್ಯಾಂಗ್ವೇಜ್ ಕಾಂಪೊನೆಂಟ್ ಅಲ್ಲ. ಸೊ ಹಾಗಾಗಿ ಆಪ್ಷನ್ ನಾಲ್ಕು ಸರಿಯಾದ ಉತ್ತರ ಅಂತ ಹೇಳ್ಬೋದು. ಆ್ಯಂಡ್ 24ನೇ ಒಂದು ಪ್ರಶ್ನೆ, ವೆನ್ ಸ್ಟೂಡೆಂಟ್ಸ್ ಲರ್ನ್ ಅ ಲ್ಯಾಂಗ್ವೇಜ್ ಫಾರ್ ಬ್ರೈಟ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ದೇರ್ ಮೋಟಿವೇಶನ್ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ಉದ್ಯೋಗಕ್ಕಾಗಿ ಭಾಷೆ ಕಲಿತಕ್ಕಂತಹ ಒಂದು ಪ್ರೇರಣೆ ಡ್ಯಾಶ್ ಅಂತ ಕೇಳಿರುವಂಥದ್ದು. ಆಪ್ಷನ್ ಒಂದು ಎಕ್ಸ್ಟ್ರೆನ್ಸಿಕ್, ಆಪ್ಷನ್ ಎರಡು ಎಕ್ಸ್ಟ್ರೆನ್ಸಿಕ್, ಆಪ್ಷನ್ ಮೂರು ಇಂಟ್ರೆನ್ಸಿಕ್, ಆಪ್ಷನ್ ನಾಲ್ಕು ಎಕ್ಸಾಟಿಕ್ ಅಂತ ಇದೆ. ಸೊ ಸರಿಯಾದ ಒಂದು ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು. ನೋಡಿ ಇಲ್ಲಿ ಆಪ್ಷನ್ ಎರಡು ಏನು ಕೊಟ್ಟಿದ್ದಾರೆ? ಎಕ್ಸ್ಟ್ರೆನ್ಸಿಕ್ ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ 25ನೇ ಪ್ರಶ್ನೆ, ವಿಚ್ ಲರ್ನಿಂಗ್ ಡೊಮೈನ್ ಕಾನ್ಸ್ಟಿಟ್ಯೂಟ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್. ಹೈಯರ್ ಆರ್ಡರ್ ಥಿಂಕಿಂಗ್ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಒಂದು ರಿಮೆಂಬರಿಂಗ್, ಆಪ್ಷನ್ ಎರಡು ಅಂಡರ್ಸ್ಟ್ಯಾಂಡಿಂಗ್, ಆಪ್ಷನ್ ಮೂರು ಅಪ್ಲಿಕೇಶನ್, ಆಪ್ಷನ್ ನಾಲ್ಕು ಇವ್ಯಾಲ್ಯೂಯೇಷನ್. ಸೊ ದ ಕರೆಕ್ಟ್ ಆನ್ಸರ್ ಆಪ್ಷನ್ ನಾಲ್ಕು ಇವ್ಯಾಲ್ಯೂಯೇಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಅಂಡ್ ನೆಕ್ಸ್ಟ್ 26ನೇ ಒಂದು ಪ್ರಶ್ನೆ, ಪ್ರೊವೈಡಿಂಗ್ ಸ್ಟೂಡೆಂಟ್ಸ್ ಡ್ಯಾಶ್ ಕ್ಯಾನ್ ಎನ್ಕರೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಅಕ್ವಿಸಿಷನ್ ಅಂತ ಕೇಳಿದ್ದಾರೆ. ಅಂದರೆ ಎರಡನೇ ಭಾಷೆಯ ಅಧಿನಿಗಮಕ್ಕೆ ಸಹಾಯ ಮಾಡುವಂಥದ್ದು ಏನು ಅನ್ನೋದು. ಆಪ್ಷನ್ ಒಂದು ಫ್ರೀಕ್ವೆಂಟ್ ಫೀಡ್ಬ್ಯಾಕ್ ಆನ್ ಸ್ಪೋಕನ್ ಆ್ಯಂಡ್ ರಿಟರ್ನ್ ಔಟ್ಪುಟ್ಸ್, ಅಂದರೆ ಫೀಡ್ಬ್ಯಾಕ್ ಪ್ರತಿಕ್ರಿಯೆಯನ್ನು ಕೊಡುವಂಥದ್ದು. ಆಪ್ಷನ್ ಎರಡು ಇನ್ಫಾರ್ಮಲ್ ಇಂಟರ್ವ್ಯೂಸ್ ಅಂತ ಇದೆ. ಅಂದರೆ ಇನ್ಫಾರ್ಮಲ್ ಇಂಟರ್ವ್ಯೂಸ್ ಅಂತಂದ್ರೇನು? ಅನೌಪಚಾರಿಕ ಸಂದರ್ಶನ ಅಂತ. ಅಂದರೆ ಉದ್ಯೋಗದ ನೇರ ಪ್ರತಿಕ್ರಿಯೆ ಇಲ್ಲದೆ ಒಬ್ಬ ಅನುಭವಿ ವ್ಯಕ್ತಿಯಿಂದ ವೃತ್ತಿ ಜೀವನದ ಒಂದು ಸಲಹೆ ಮತ್ತು ಉದ್ಯಮದ ಒಂದು ಒಳನೋಟಗಳು ಹಾಗೆ ನೆಟ್ವರ್ಕಿಂಗ್ಗಾಗಿ ನಡೆಸ್ತಕ್ಕಂತಹ ಒಂದು ಸಂಭಾಷಣೆಗೆ ನಾವು ಇನ್ಫಾರ್ಮಲ್ ಇಂಟರ್ವ್ಯೂ ಅಥವಾ ಅನೌಪಚಾರಿಕ ಸಂದರ್ಶನ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಮೂರನೇ ಒಂದು ಆಪ್ಷನ್ ಅಡಿಕ್ವೇಟ್ ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಅಸೈನ್ಮೆಂಟ್ಸ್. ಆಪ್ಷನ್ ನಾಲ್ಕು ದ ಆಪರ್ಚುನಿಟಿ ಟು ವಾಯ್ಸ್ ದೇರ್ ಒಪಿನಿಯನ್ಸ್ ಆ್ಯಂಡ್ ಟು ಸಾಲ್ವ್ ಪ್ರಾಬ್ಲಮ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಅಭಿಪ್ರಾಯ ವ್ಯಕ್ತಪಡಿಸುವಂತಹ ಒಂದು ಅವಕಾಶ ಅಂತ. ಸೊ ಈ ಪ್ರಶ್ನೆಗೆ ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 4ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅಭಿಪ್ರಾಯ ವ್ಯಕ್ತಪಡಿಸುವ ಅವಕಾಶದ ಆಪರ್ಚುನಿಟಿ ಟು ವಾಯ್ಸ್ ದೇರ್ ಒಪಿನಿಯನ್ಸ್ ಆ್ಯಂಡ್ ಟು ಸಾಲ್ವ್ ಪ್ರಾಬ್ಲಮ್ ಇನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು. ನೆಕ್ಸ್ಟ್ 27ನೇ ಪ್ರಶ್ನೆ, ವೈಲ್ ಲರ್ನಿಂಗ್ ವೊಕ್ಯಾಬ್ಯುಲರಿ ಲರ್ನರ್ಸ್ ಕನೆಕ್ಟ್ ಒನ್ ವರ್ಡ್ ವಿತ್ ಇಟ್ಸ್ ರಿಲೇಟೆಡ್ ವರ್ಡ್ಸ್ ಆ್ಯಂಡ್ ದ ವರ್ಡ್ಸ್ ವಿಚ್ ಕ್ಯಾನ್ ಅಕ್ಯೂರ್ ಬಿಫೋರ್ ಆ್ಯಂಡ್ ಆಫ್ಟರ್ ಇಟ್. ವಾಟ್ ಇಸ್ ದಿಸ್ ಟೆಕ್ನಿಕ್ ಕಾಲ್ಡ್ ಅಂತ ಕೇಳಿದೆ. ಅಂದರೆ ಪದಗಳನ್ನು ಸಂಬಂಧಿತ ಪದಗಳ ಜೊತೆಗೆ ಕಲಿಯುವುದು, ಇದಕ್ಕೆ ನಾವು ಏನಂತ ಹೇಳಿ ಕರಿತೀವಿ ಅಂತ. ಆಪ್ಷನ್ ಒಂದು ಡಿಕ್ಟೇಷನ್, ಆಪ್ಷನ್ ಎರಡು ನೋಟ್ ಮೇಕಿಂಗ್, ಆಪ್ಷನ್ ಮೂರು ಕೊಲೋಕೇಶನ್, ಆಪ್ಷನ್ ನಾಲ್ಕು ಕಾನ್ವರ್ಸೇಷನ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ಕೊಲೋಕೇಶನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಅಂಡ್ 28ನೇ ಒಂದು ಪ್ರಶ್ನೆ, ಚಿಲ್ಡ್ರನ್ ಕ್ಯಾನ್ ಬೆಸ್ಟ್ ಲರ್ನ್ ಅ ಲ್ಯಾಂಗ್ವೇಜ್ ವೆನ್ ದೇ ಹ್ಯಾವ್ ಡ್ಯಾಶ್. ಅಂದರೆ ಮಕ್ಕಳು ಭಾಷೆಯನ್ನು ಉತ್ತಮವಾಗಿ ಕಲಿಯೋದು ಯಾವಾಗ ಅಂತ ಹೇಳಿ. ಆಪ್ಷನ್ ಒಂದು ಇನ್ಹೆಬಿಷನ್ ಅಂದರೆ ಭಯ, ಆಪ್ಷನ್ ಎರಡು ಪ್ರೊಫಿಷಿಯಂಟ್ ಲ್ಯಾಂಗ್ವೇಜ್ ಟೀಚರ್ ಅಂದರೆ ಶಿಕ್ಷಕರಿದ್ದಾಗ, ಆಪ್ಷನ್ ನಾಲ್ಕು ಮೋಟಿವೇಶನ್ ಪ್ರೇರಣೆ ಆ್ಯಂಡ್ ಆಪ್ಷನ್ ಮೂರು ಮೋಟಿವೇಶನ್, ಆಪ್ಷನ್ ನಾಲ್ಕು ಗುಡ್ ಟೆಕ್ಸ್ಟ್ ಬುಕ್ ಪಠ್ಯ ಪುಸ್ತಕ ಅಂತ.
ಸೊ ಇಲ್ಲಿ ಸರಿಯಾದ ಒಂದು ಆನ್ಸರ್ ಅಂತ ಬಂದಾಗ ಆಪ್ಷನ್ 3 ಮೋಟಿವೇಶನ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟು 29ನೇ ಒಂದು ಪ್ರಶ್ನೆ, ಇಫ್ ಅ ಸ್ಟೂಡೆಂಟ್ ಆಫ್ ಲ್ಯಾಂಗ್ವೇಜ್ ಇಸ್ ಕ್ರೇಮಿಂಗ್ ಹಿಸ್ ಆನ್ಸರ್ಸ್ ದೆನ್ ಹಿ ವುಡ್ ನಾಟ್ ಬಿ ಏಬಲ್ ಟು ಡ್ಯಾಶ್ ಅಂತ ಇದೆ. ಅಂದರೆ ಕಂಠಪಾಠ ಮಾಡಿದ ವಿದ್ಯಾರ್ಥಿಗೆ ಕಷ್ಟ ಆಗೋದು ಏನು ಅಂತ. ಆಪ್ಷನ್ 1 ಅಟೆಂಪ್ಟ್ ವೊಕ್ಯಾಬುಲರಿ ಬೇಸ್ಡ್ ಎಕ್ಸಸೈಸ್, ಆಪ್ಷನ್ 2 ಸ್ಟ್ರಕ್ಚರಲ್ ಕ್ವೆಶ್ಚನ್ಸ್, ಆಪ್ಷನ್ 3 ಕ್ರಿಯೇಟಿವ್ ರೈಟಿಂಗ್, ಆಪ್ಷನ್ 4 ಅಟೆಂಪ್ಟ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್ಸ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈ ಒಂದು ಪ್ರಶ್ನೆಗೆ ಕ್ರಿಯೇಟಿವ್ ರೈಟಿಂಗ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಕಂಠಪಾಠ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗೆ ಅಲ್ಲಿ ಏನಿರುತ್ತೆ ಅದನ್ನು ಮಾತ್ರ ಬರೆಯೋಕ್ಕಾಗುತ್ತೆ ಹೊರತು ಅದರ ಹೊರತುಪಡಿಸಿ ಬೇರೆ ಏನನ್ನ ಕೂಡ ಕ್ರಿಯೇಟಿವ್ ಆಗಿ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆಪ್ಷನ್ 3 ಸರಿಯಾದಂತಹ ಒಂದು ಆನ್ಸರ್ ಆಗುತ್ತೆ. ಆ್ಯಂಡ್ ಈ ಒಂದು ವಿಡಿಯೋದ ಲಾಸ್ಟ್ ಕ್ವೆಶ್ಚನ್, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ದ ಆಬ್ಜೆಕ್ಟಿವ್ ಡಿಫೈನ್ಡ್ ಬೈ NCF 2005 ಫಾರ್ ಟೀಚಿಂಗ್ ಇಂಗ್ಲೀಷ್ ಅಟ್ ಅಪ್ಪರ್ ಪ್ರೈಮರಿ ಲೆವೆಲ್ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಟು ಯೂಸ್ ಡಿಕ್ಷನರಿ ಸೂಟೇಬಲ್ ಟು ದೇರ್ ನೀಡ್ಸ್, ಆಪ್ಷನ್ 2 ಟು ಬಿ ಏಬಲ್ ಟು ಆರ್ಟಿಕ್ಯುಲೇಟ್ ಇಂಡಿವಿಜುವಲ್ ಪರ್ಸನಲ್ ರೆಸ್ಪಾನ್ಸಸ್ effectively, ಆಪ್ಷನ್ 3 ಟು ಪ್ರಮೋಟ್ ಲರ್ನರ್ಸ್ conceptualization of a printed text in terms of heading, paragraph and horizontal lines ಅಂದರೆ ಮುದ್ರಿತ ಪಠ್ಯದ ರಚನೆ. ಆಪ್ಷನ್ 4 ಟು ನೆಗೋಷಿಯೇಟ್ ದೇರ್ ಓನ್ ಲರ್ನಿಂಗ್ ಗೋಲ್ಸ್ ಆ್ಯಂಡ್ ಇವ್ಯಾಲ್ಯೂಯೇಟ್ ದೇರ್ ಓನ್ ಪ್ರೋಗ್ರೆಸ್, ಎಡಿಟ್ ರಿವೈಸ್ ರಿವ್ಯೂ ದೇರ್ ಓನ್ ವರ್ಕ್ ಅಂದರೆ ಸ್ವಯಂ ಕಲಿಕೆ ಗುರಿ ನಿರ್ಧಾರ ಅಂತ. ಸೊ NCF 2005ನ ಒಂದು ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಅಲ್ಲದೆ ಇರೋವಂಥದ್ದು ಆಪ್ಷನ್ 3 ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಮುದ್ರಿತ ಪಠ್ಯದ ರಚನೆ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ಸೊ ನೋಡೋದಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಇಂಗ್ಲೀಷ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.